ಅದು ಹಿಂಟ್ ಕೊಡ್ತಾ ಇದೆ, ಅಕ್ಕ ನೀನು ಊರಿಗೆ ಹೋಗೋಷ್ಟರಲ್ಲಿ ಬದಲಾಯಿಸು. ಅದಕ್ಕೆ ಹೇಳೋದು ನೀವು ಅಂಬಾನಿ ಫ್ಯಾಮಿಲಿ ಇಲ್ಲಿಲ್ಲ ನೀವು ಅಂತ. ಹಿಂಗೆ ನಾವು ಸ್ವಲ್ಪ ನಮ್ಮ ಗಂಡನ ಮೆಚ್ಸೋದು ಭಾಳ ಕಷ್ಟ. ಅವ್ರದ್ದು ಇದೊಂದು ಯಾವಾಗನೂ ನಾನು ಫುಲ್ಲು ರೆಡಿಯಾಗಿ ಡೋರಲ್ಲಿ ನಿಂತ್ಕೊಂಡಾಗ ಅವರು ಡ್ರೆಸ್ ಚೇಂಜ್ ಮಾಡ್ತಾರಂತೆ. ನೋಡಿ ಅವ್ರು ಏನು ಶಾಪಿಂಗ್ ಮಾಡ್ತಾರೆ. ಎಷ್ಟಿತ್ತು? 4200. ಲವಲವಿಕೆಯಿಂದ ಇರ್ತೀನಿ ಅವಾಗ ಈ ಥರ. ಇವಾಗ ನಮ್ಮ ಮನೆಯಲ್ಲಿ ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲೆಲ್ಲ ಫ್ಯಾನ್ ಓಡ್ತಾನೇ ಇರುತ್ತೆ. ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನೆನ್ನೆ ಅಂತೂ ಎಷ್ಟು ಸೋಬರಾಗಿತ್ತು ನನಗೆ ಅಂತಂದ್ರೆ, ಟಿಲ್ ಬೆಡ್ಡಿಗೆ ಹೋಗೋ ತನಕನೂ ರಾತ್ರಿ ಫುಲ್ಲು ಟೆನ್ಷನ್ನಲ್ಲೇ ಕಳ್ದಂಗೆ ಆಗೋಯ್ತು. ನೆನ್ನೆ ಅದೊಂದು ವೈಫೈ ಕೈ ಕೊಡ್ತಾ, ಆಮೇಲೆ ಸಂಜೆ ಹಂಗೆ ಪವರ್ ಹೋಗಿತ್ತಾ. ರಾತ್ರಿ ಪವರ್ ಬಂದಮೇಲೆ ಮಿಷಿನ್ಗೆ ಬಟ್ಟೆ ಹಾಕಿದೆ ನೋಡಿ, ಅದು ಒಂದು ಮಿಷಿನ್ ಕೈ ಕೊಡ್ತು ನೋಡಿ. ನನಗೆ ಫುಲ್ ಟೆನ್ಷನ್ ಆಗಿ ಹೆಚ್ಚು ಕಮ್ಮಿ 1 ಅವರ್ ಅದು ರನ್ ಆಗಲಿಲ್ವಾ. 1 ಅವರ್ ಮೇಲೆ ಆಯ್ತು. ಬಟ್ಟೆ ವಾಶ್ ಎಲ್ಲ ಆಗ್ಬಿಟ್ಟಿದೆ. ಅದು ಗಲೀಜ್ ವಾಟರ್ನ ಹೊರಗಡೆಗೆ ಬಿಡಬೇಕಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು ನೋಡಿ. ಸ್ಟಾಪ್ ಆಗ್ಬಿಟ್ಟು ಅದು ಟಕ್ 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 ಅಂತ ಸೌಂಡ್, ಒಳ್ಳೆ ಮಾರ್ಚ್ ಫಾಸ್ಟ್ ಮಾಡಿದಾಗ ಬರುತ್ತಲ್ಲ ಹಂಗೆ ಬರ್ತಿತ್ತು. ಟಕ್ 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 ಅಂತ ನನ್ನ ಮನೆಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ, ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದೆ ನೋಡು ನಮ್ಮ ವಾಷಿಂಗ್ ಮಿಷಿನು ಅಂತ. ನನಗೆ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಈ ಟೈಮಲ್ಲಿ ಬೇರೆ ನಾನು ಭಾರ ಎಲ್ಲ ಎತ್ತಂಗಿಲ್ಲ, ಡಾಕ್ಟ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅಂದರೆ ಅದು ಭಾರ ಎಲ್ಲ ಎತ್ತೋದು, ಹೆವಿ ಗಟ್ಟಿ ಕೆಲಸ ಎಲ್ಲ ಮಾಡೋದು ಎಲ್ಲ ಮಾಡಬೇಡಿ ಅಂತ. ಸೊ ಒಬ್ಬೊಬ್ರು ಹೆಲ್ತ್ ಕಂಡೀಷನ್ ಒಂದೊಂದು ಥರ ಇರುತ್ತಲ್ಲ, ಹಾಗಾಗಿ ನನಗೆ ಫುಲ್ ಟೆನ್ಷನ್ ಆಗಿತ್ತು. ನಾನು ಅಂತಿದ್ದೆ ಮನುಗೆ, ರೆಡಿಯಾಗು ಹ್ಯಾಂಡ್ ವಾಶ್ ಮಾಡೋಕ್ಕೆ ಬಟ್ಟೆನ ಅಂತ. ಅಷ್ಟೊತ್ತಿಗೆ ಹೆಂಗೋಪ್ಪ ರನ್ ಆಗೋಯ್ತು. ಅದು ಹಿಂಟ್ ಕೊಡ್ತಾ ಇದೆ, ಅಕ್ಕ ನೀನು ಊರಿಗೆ ಹೋಗೋಷ್ಟರಲ್ಲಿ ಬದಲಾಯಿಸು, ಚಾನ್ಸ್ ತಗೋಬೇಡ, ಇಲ್ಲ ಅಂದರೆ ನಿನ್ನ ಗಂಡಂಗೆ ಕ್ವಾಟ್ಲೆ ಕೊಟ್ಬಿಡ್ತೀನಿ ಆಮೇಲೆ ಅಂತ. ಅದು ನನಗೆ ಇಂಟು ಕೊಡ್ತಾ ಇದೆಯೋ ಇಲ್ಲ ನನ್ನ ಗಂಡಂಗೆ ಇಂಟು ಕೊಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನಾನು ನನಗೆ ಅಂತ ಅನ್ಕೊಂಡಿದ್ದೀನಿ, ಯಾಕೆಂದರೆ ನಮ್ಮ ಗಂಡನ ಮೇಲೆ ಅಷ್ಟು ಕೇರಿಂಗ್ ಇದೆ ನಮಗೆ. ಹೌದು, ನಿಜ. ಸೊ ಲಾಸ್ಟ್ ಟೈಮ್ ಹೋಗಿ ಬಂದವರು ಆನ್ಲೈನಲ್ಲಿ ನೋಡೋಣ ಅಂದ್ಕೊಂಡು ಬಂದ್ವಿ, ಆನ್ಲೈನಲ್ಲಿ ನೋಡಲೇ ಇಲ್ಲ. ಅಲ್ಲಲ್ಲಿಗೆ ಏನಕ್ಕೋ ಸುಮ್ಮನೆ ಆದ್ವಿ. ಅಷ್ಟೊತ್ತು ಚೆನ್ನಾಗಿ ರನ್ ಆಗ್ತಾ ಇದೆಯಲ್ಲ. ಇದೇ ನೋಡಿ ನಂದು ಈ ಥರ ಇನ್ವೆಸ್ಟ್ಮೆಂಟ್ಗಳಿಗೆಲ್ಲ ಸ್ವಲ್ಪ ನಾನು ಜಾಸ್ತಿ ಯೋಚನೆ ಮಾಡ್ತೀನಿ, ಇಮ್ಮಿಡಿಯೇಟ್ ಡಿಸಿಷನ್ಗಳು ತಗೊಳ್ಳಲ್ಲ. ಬಟ್ ಇವಾಗ ನೋ ಸೆಕೆಂಡ್ ಥಾಟ್, ಡಿಸೈಡ್ ಆಗೋಗಿದೆ ತಗೊಳ್ಳೇಬೇಕು ಅಂತ. ತಗೊಳ್ಳೇಬೇಕು ಅಂತಲ್ಲ, ತಗೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ ಇವಾಗ. ಆಮೇಲೆ ಕಷ್ಟ ಆಗ್ಬಿಡತ್ತೆ. ಹಾಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವತ್ತೂ ಅಂತ ಗೊತ್ತಿಲ್ಲ, ಇವತ್ತಾ ನಾಳೆನೋ ಗೊತ್ತಿಲ್ಲ. ನೆನ್ನೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಾಗಿದೆ. ನಾನು 3 days ಒನ್ಸ್ ಹಾಕೋದು. ನೆಕ್ಸ್ಟ್ ಬಟ್ಟೆ ವಾಶ್ಗೆ ಹಾಕುವಷ್ಟರಲ್ಲಿ ಹೊಸ ಮಿಷಿನ್ ಇರಬೇಕು ನನ್ನ ಮನೆಯಲ್ಲಿ ಅಷ್ಟೇ. ಇಲ್ಲ ಅಂದರೆ ನೀನು ಹ್ಯಾಂಡ್ ವಾಶ್ ಮಾಡೋಕೆ ರೆಡಿ ಆಗು. ನಾನು ಯಾಕೆ ವಾಶ್ ಮಾಡಿ, ನಾನು ವಾಶೇ ಮಾಡ್ಕೊಳ್ಳಲ್ಲ, ಹಂಗೆ ಹಾಕೊಂಡು ಓಡಾಡ್ತೀನಿ ಬಿಡು. ನಂದು ನೀನು ಹಂಗೆ ಓಡಾಡು ಅಷ್ಟೇ. ತೆಗಿ ಅಷ್ಟೇ. ಯೂಸ್ ಆ್ಯಂಡ್ ಥ್ರೋ, ಡಿಸ್ಪೋಸಬಲ್. ಅದಕ್ಕೆ ಹೇಳೋದು ನೀವು ಅಂಬಾನಿ ಫ್ಯಾಮಿಲಿ ಇಲ್ಲಿಲ್ಲ ನೀವು ಅಂತ. ಒಪ್ಪಿ ತಪ್ಪಿ ಬೆಂಗಳೂರಲ್ಲಿ ಇದ್ದೀರಾ ನೀವು. ಅಲ್ಲೆಲ್ಲೋ ಯಾವುದದು ಜಮ್ಶೆಡ್ಪುರದಲ್ಲಿ ಇರ್ಬೇಕಿತ್ತು ನೀವು, ಅಲ್ಲ ಜಾಮ್ನಗರಲ್ಲಿ ಇರ್ಬೇಕಿತ್ತು ನೀವು. ಎಲ್ಲಿದ್ರು ಒಂದೇ. ಐಡಿಯಾಲಜಿ ಟೆಕ್ನಾಲಜಿ ಅನ್ನೋ ಥರ ಐಡಿಯಾಲಜಿಯಾ ನಿಮ್ಮದು? ಇಷ್ಟು ನಡೀತಾ ಇದೆ. ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೋ. ಇವತ್ತೋ ನಾಳೆನೋ ಒಟ್ಟಿನಲ್ಲಿ ಹೋಗ್ಲೇಬೇಕಷ್ಟೇ. ನಂದು ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗಿತ್ತಲ್ಲ ನೋಡಿ, ಫುಲ್ ಕಮ್ಮಿ ಆಗೋಗ್ಬಿಟ್ಟಿದೆ. ಚೆನ್ನಾಗಿ ವರ್ಕ್ ಆಯಿತು, ಡಾಕ್ಟ್ರು ಕೊಟ್ಟಿದ್ದು ಟ್ರೀಟ್ಮೆಂಟು. ನಾನು ಸ್ವಲ್ಪ ಇಲ್ಲಿ ಉಳ್ಕೊಂಡಿದೆ, ಬಟ್ ಬೆನ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ, ಅಲ್ಲಿ ಕಮ್ಮಿ ಆಗಬೇಕು. ಬಟ್ ನೆಕ್ಕು ಫ್ರಂಟಲ್ಲಿ ಇದ್ದಿದ್ದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಆದರೆ ಇದೇನೋ ಈ ಥರ ಸಣ್ಣ ಸಣ್ಣ ಗುಳ್ಳೆಗಳು ಬಂದಿದೆ. ಇವಾಗ ಗೂಗಲ್ ಇದೆಯಲ್ಲ, ಏನೇ ಚೇಂಜಸ್ ಆದ್ರೂ ಫಸ್ಟ್ ಮಾಡೋದೇ ಗೂಗಲ್, ಅದ್ರಲ್ಲಿ ನೋಡ್ಕೊಳ್ಳೋದು ಏನಕ್ಕೆ ಚೇಂಜಸ್ ಆಗ್ತಾ ಇದೆ, ಅದು ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದನಾ ಇಲ್ಲ ಬೇರೆ ಏನಾದ್ರೂ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾ ಬೇಡವಾ ಅಂತ. ನನಗೆ ಗೂಗ್ಲಮ್ಮ ಹೇಳಿದ್ದು, ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಏನು ಬೇಡ, ಇದು ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದ ಅಂತ ಹೇಳಿದ್ದಾರೆ ಗೂಗ್ಲಮ್ಮ. ಅದಕ್ಕೆ ನಾವು ಸುಮ್ಮನೆ ಆಗಿದ್ದೀವಿ. ಅದಕ್ಕೆ ಮನು ಬೈತಾ ಇರ್ತಾರೆ, ಫಸ್ಟ್ ನೀನು ನನ್ನ ಹತ್ರನೋ ಇಲ್ಲ ಡಾಕ್ಟರ್ ಹತ್ರನೋ ಡಿಸ್ಕಸ್ ಮಾಡೋ ಮೊದಲು ಗೂಗಲಮ್ಮ ಅಂತ ಡಿಸ್ಕಸ್ ಮಾಡ್ತೀಯಲ್ಲ ಅಂತ. ಹಂಗಾಗೋಗಿದೆ ಇವಾಗ. ಈಸಿ ಆಕ್ಸಸ್ಸು. ಏನು ಆಕ್ಸೆಸ್ಸು ಅಷ್ಟೊಂದು ಆಕ್ಯುರೇಟು ಇರಲ್ಲ. ಇರುತ್ತೆ ಬಟ್ ಅಷ್ಟೊಂದು ಸಮಾಧಾನಕರ ಇರುತ್ತಲ್ಲ. ಓಕೆ, ಒಂದು ಕ್ಲೂ ಸಿಗತ್ತೆ, ಇದರಿಂದನೇ ಆಗ್ತಿರ್ಬೋದೇನೋ ಅಂತ. ಸಿವಿಯರ್ ಆದಾಗ ಬೇರೆ ಆಪ್ಷನ್ ಇಲ್ಲ, ಹೋಗ್ಲೇಬೇಕಾಗತ್ತೆ. ಬಟ್ ಅಂತ ಏನು ಸಿವಿಯರ್ ಅಂತ ಏನು ಅನಿಸಿಲ್ಲ. ಮನು ಪಿಂಪಲ್ ಅಂತ ಅಂದ್ಕೊಂಡಿದ್ರು, ಪಿಂಪಲ್ ಅಲ್ಲ, ಅದೇನೋ ಹೀಟ್ ಬರ್ನ್ಸ್ ಅಂತೇನೋ ಆಗತ್ತಂತೆ. ಆ ಥರ ಆಗಿರೋದಿದು. ನೋಡೋಣ. ನಾನು ಪ್ರೆಗ್ನೆನ್ಸಿ ಜರ್ನಿದು ಆವಾಗವಾಗ ಹಾಸ್ಪಿಟ್ಲಿಗೆಲ್ಲ ಹೋಗ್ತಾ ಇದ್ದಿದ್ದು, ಸ್ಕ್ಯಾನಿಂಗ್ಗಳಿಗೆ ಹೋಗೋದನ್ನ ಮಾತ್ರ ವಿಡಿಯೋ ಮಾಡಿದ್ದೆ. ನಾನು ಅವಾಗ ಇನ್ನೂ ಹೇಳ್ಕೊಂಡಿರ್ಲಿಲ್ಲಲ್ಲ ನಿಮ್ಮ ಹತ್ರ ಎಲ್ಲ, ಅದಕ್ಕೆ ಒಂದು ಅಪ್ಡೇಟ್ ಇರಲಿ
ಇರಲಿ ಅಂತ ಮಾಡ್ಕೊಂಡಿದ್ದೆ. ಅದನ್ನ ನಮ್ಮ ಯಜಮಾನ್ರು ಎಡಿಟ್ ಮಾಡೋ ಮೂಡಲ್ಲೇ ಇಲ್ಲ ಯಾಕೋ. ಅದು ಯಾವುದು ಒಂದಕ್ಕೊಂದು ಲಿಂಕೇ ಆಗ್ತದೆ. ಆಬ್ವಿಯಸ್ಲಿ ಲಿಂಕ್ ಇರಲ್ಲ. ಅದು ಯಾವಾಗಲೂ ತಿಂಗಳಿಗೊಂದು 15 ದಿನಕ್ಕೆ 20 ದಿನಕ್ಕೊಂದು ಮಾಡೋದು. ಅದಕ್ಕೆ ಹೇಳಿದ್ದು ಲಿಂಕ್ ಆಗ್ತಾ ಇಲ್ಲ ಅಂತ. ಏನೂ ಇಲ್ಲ, ಅದು ಲಿಂಕ್ ಐತೆ, ಜಸ್ಟ್ ಅಪ್ಡೇಟ್ ವಿಡಿಯೋ ಅಷ್ಟೇ ಅದು. ಯಾರು ವರ್ಷದಿಂದ ಎಲ್ಲ ಮಾಡಿರೋದನ್ನೆಲ್ಲ ಜಾಯಿನ್ ಮಾಡಿ ಹಾಕ್ತಾರೆ. ಬಟ್ ಅದು ಜಾಯಿನ್ ಮಾಡೋದವ್ರ ಲಿಂಕ್ ಇರ್ತೈತಿ, ಇದು ಲಿಂಕೇ ಇಲ್ಲ. ಸುಮ್ಮನೆ ಇರಪ್ಪ ನೀನು. ಅಲ್ಲಿ ಕೊಡು ಒಂದು ಚೈನ್ ಲಿಂಕ್ ಹಾಕಲ್ಲೊಂದ. ಓಕೆ, ಹಿಂಗೆ ನಾವು ಸ್ವಲ್ಪ ನಮ್ಮ ಗಂಡನ ಮೆಚ್ಚೋದು ಭಾಳ ಕಷ್ಟ. ಅದೇನು ಹೊರಗಡೆ ಬಿಸಿಲಿರೋದಕ್ಕೋ ಏನು ಅಂತ ಗೊತ್ತಿಲ್ಲ ನನಗೆ. ಇವತ್ತಂತೂ ಸಿಕ್ಕಾಬಟ್ಟೆ ಸುಸ್ತಾಗ್ತಾ ಇದೆ ನನಗೆ. ಆಗ್ತಾನೇ ಇಲ್ಲ. ಒಳಗೆ ಹೋಗಿ ಕಿಚನಲ್ಲಿ ಒಂದು 45 ಮಿನಿಟ್ಸ್ ಅಡುಗೆ ಮಾಡಿ ಬರೋ ಅಷ್ಟೊತ್ತಿಗಂತೂ ಫುಲ್ಲು ತಲೆಯೆಲ್ಲ ಗಿರ್ರಂದೋಯ್ತು. ಬಿದ್ದೆ ಹೋಗ್ಬಿಡ್ತೀನೇನೋ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಬಂದೋಳೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಸುಸ್ತಾಗಿ ಬರ್ತಿದ್ದೀನಿ. ಮನು ಅವ್ರಿಗೇನು ಗೊತ್ತಪ್ಪ ನನಗೆ ಹಿಂಗೆ ಆಗ್ತಾ ಇದೆ ಅಂತ. ಮಂಜು ಕಾಫಿ ಅಂದ್ರ ನನಗೆ ಅದೆಲ್ಲಿತ್ತೋ ಸಿಟ್ಟು. ಏನಪ್ಪ ಹೇಳ್ತಾ ಇದ್ದೀನಿ, ಸುಸ್ತಾಗಿ ಬರ್ತಾ ಇದೆ ಮಂಜು ಕಾಫಿ ಅಂದ್ರೆ ಅದೆಲ್ಲಿತ್ತೋ ಸಿಟ್ಟು ಹಂಗೆ ಬಂತು ಅಂತ. ಏನೋ ಗೊತ್ತಿಲ್ಲ, ಮೇ ಬಿ ಅದು ಈ ಟೈಮಲ್ಲಿ ಒಂದೊಂದು ಮೈಲ್ ಸ್ಟೋನ್ ಕ್ರಾಸ್ ಮಾಡ್ತಿದ್ದಂಗೆ ಬಾಡಿ ಕಂಡೀಷನ್ನು ಚೇಂಜ್ ಆಗ್ತಾ ಇರತ್ತೆ. ಅದು ಹೊಸ್ದಾಗಿ ಏನಾದ್ರು ಆದಾಗ ಅಡಾಪ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು ಅನ್ಸತ್ತೆ, ಗೊತ್ತಿಲ್ಲ. ಇವತ್ತಂತೂ ತುಂಬ ಡ್ರಾಸ್ಟಿಕಲ್ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ನನಗೆ. ಇಷ್ಟು ದಿನ ಫುಲ್ ಎನರ್ಜೆಟಿಕ್ ಆಗಿದ್ದೆ, ಅದು ಗೊತ್ತಾಗ್ತಾ ಇಲ್ಲ. ಬಿಸಿಲು ಗಂಗೆ ಆಗ್ತಿದೆಯಾ, ಹೊರಗಡೆ ಎಲ್ಲೂ ಹೋಗಿಲ್ಲ, ಬರೀ ತರಕಾರಿಗೆ ಹೋಗಿ ಬಂದಿದ್ದು ಅಷ್ಟೇ. ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದೆ. ಲಾಗಿನ್ ಮಾಡ್ಬಿಟ್ಟು ಆ ಸಿಸ್ಟಮ್ ಮೇಲೆ ಕಣ್ಣು ಬಿಟ್ಟಿಲ್ಲ, ಸುಮ್ಮನೆ ಕೂತ್ಕೊಂಡು ಹಂಗೆ ರೆಸ್ಟ್ ಮಾಡ್ತಾ ಇದೆ. ಇವಾಗ ಬೇಕಮ್ಮನು ಕಾಫಿ ಕೊಟ್ಟಿಲ್ಲ ಅಂದ್ರೆ ನೀನು ಜೋರಾಗಿ ಮಾತಾಡಬೇಕು. ನೀನು ಆ ಕಡೆ ತಿರ್ಕೊಂಡು ಮೂಗಲ್ಲೇ ಮತ್ತು ನಮ್ಮಮ್ಮ ಮಾತಾಡ್ತಾರಲ್ಲ ಹಂಗೆ ಮಾತಾಡ್ತಾ ಇದೀಯಾ. ಕೊಟ್ರೆ ಕುಡಿತಾರಂತೆ. ಮಜ್ಜಿಗೆ ಕುಡಿತಾ ಇದ್ದೀನಿ, ಕುಡಿದ್ಬಿಟ್ಟು ಆಮೇಲೆ ಕೊಡ್ತೀನಿ ತಡಿ. Crashing out cause he know a bitch T. Only time he seeing me is when he fly me overseas. He done spend a cool 100 but you know that ain't enough. Make it rain so don't throw it on my butt. ಆಯಿತು, ನಮ್ಮದು ಸಿಂಪಲ್ ಆಗಿ ರೆಡಿ ಇಷ್ಟೇ. ಒಂದು ಡ್ರೆಸ್ ಹಾಕು, ಒಂದು ಮಾಯ್ಶ್ಚರೈಸರ್ ಹಾಕೊಂಡು ಒಂದು ಲಿಪ್ ಬಾಮ್ ಹಾಕೊಂಡ್ರೆ ಮುಗೀತು. ಹೋಗಿ ಸರ್ ರೆಡಿಯಾಗಿ ಬೇಗ. ರೆಡಿ ಆಗ್ಬಿಟ್ಟು ಫುಲ್ಲು ಆಯ್ತಾಯ್ತು. ಇಲ್ಲಿ ನೋಡಿ ನಾವೆಲ್ಲ ರೆಡಿ ಆಗ್ಬಿಟ್ಟು ನಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡು, ಬ್ಯಾಗ್ ಕೊಡಲ್ಲ ಇದು ಕೈಗೆ. ಇನ್ನೊಂದು ಹಾಫ್ ಆನ್ ಅವರ್ ಆದ್ರೂ ನಿಮ್ದು ರೆಡಿ ಆಗಲ್ಲ. ಕೈ ಕೊಡೋ ಬ್ಯಾಗ್ನ ಕೊಟ್ರೆ ನಾನು ಹೋಗ್ಬಿಟ್ಟು ಇಟ್ಬಿಟ್ಟು ತಿರುಗಿ ರೆಡಿ ಆಗ್ತೀಯ. ಬಾ ಓಣ ಬಾ. ನೋಡಿ ಯಾಕೆ ಮನು ಹೋಗೋದೇ, ಅದು ಬೇಡ, ಲಾಂಗ್ ಕೊಡು, ಲಾಂಗು ಬಾ. ನೋಡಿ ಆಯ್ತಪ್ಪ. ನಮ್ಮದು ಅವ್ರದ್ದು ಇದೊಂದು ಯಾವಾಗನೂ ನಾನು ಫುಲ್ಲು ರೆಡಿಯಾಗಿ ಡೋರಲ್ಲಿ ನಿಂತ್ಕೊಂಡಾಗ ಅವರು ಡ್ರೆಸ್ ಚೇಂಜ್ ಮಾಡ್ತಾರಂತೆ. ಇಲ್ಲಾಂದರೆ ಇನ್ನೊಂದು ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಂತ ರೆಡಿ ಆಗ್ತೀನಿ ಅಂತ ಆಗೋದಿಷ್ಟು ರೆಡಿಗೆ. ಎನಿವೇಸ್ ಇದು ನೆಕ್ಸ್ಟ್ ಡೇ ಮಲ್ಕೊಬಿಟ್ಟಿದ್ದೆ ಚೆನ್ನಾಗಿ. ಅಂದರೆ ನೆನ್ನೆನೇ ಡಿಸೈಡ್ ಮಾಡಿದ್ವಿ ಇವತ್ತು ಲಂಚಿಗೆ ಹೊರಗಡೆ ಹೋಗೋಣ ಅಂತ. ನಾನು ಹೇಳಿದ್ದೆ, ಮನೆ ಊಟನೇ ತಿಂದು ನನಗೆ ನಾಲ್ಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಮನೆ ಊಟ ಅಂದರೆ ನಾನು ಮಾಡೋ ಅಡುಗೆನೇ ತಿಂದು ನಾಲ್ಗೆ ಎಲ್ಲ ಫುಲ್ಲು ಕೆಟ್ಟೋಗಿದೆ. ಏನು ಟೇಸ್ಟ್ ಸಿಗ್ತಾ ಇಲ್ವೇನೋ ಅಂತ. ಏನು ಮಾಡ್ಕೊಂತಿದ್ರು ಒಂದೇ ಟೇಸ್ಟ್ ಫೀಲ್ ಆಗ್ತಾ ಇದೆ ನನಗೆ. ಅದಕ್ಕೆ ಹೇಳಿದೆ ಮನುಗೆ ಲಂಚಿಗೆ ಹೊರಗಡೆ ಹೋಗೋಣ ಅಂತ. ವೀಕ್ ಡೇನೇ ಹೋಗ್ಬೇಕು ಇವಾಗ ಲಂಚಿಗೆ ಹೋದ್ರೆ, ಯಾಕೆಂದರೆ ನಾನು ಅಷ್ಟು ನಾನ್ ವೆಜ್ ತಿಂತಲೇ ಇರೋದ್ರಿಂದ ಇವಾಗ ವೀಕೆಂಡಲ್ಲಿ ಹೋದ್ರೆ ಸಂಡೇಸು ನಾವು ವೆಜಿಟೇರಿಯನ್, ಮನು ವೆಜ್ ತಿನ್ನಲ್ಲ ಹೋಟೆಲಲ್ಲಿ. ಸೊ ಹಂಗಾಗಿ ನಾನೇ ಅಂದೆ ಇವತ್ತು ಫ್ರೈಡೇ ಹೋಗೋಣ, ನಾಳೆ ಸ್ಯಾಟರ್ಡೇ ಇನ್ವೇಸ್ ನಾವೇ ಮನೆಯಲ್ಲಿ ಫಿಶ್ ಮಾಡ್ತೀವಲ್ಲ ಅಂತ ಅಂದ್ಕೊಂಡು. ಅವರು ನಾನ್ ವೆಜ್ಜು, ನಾನು ವೆಜ್ಜು, ಹಂಗಾಗಿ ಆ ಥರ ರೆಸ್ಟೋರೆಂಟ್ಗೆ ಹೋಗ್ಬೇಕು. ಇಲ್ಲೇ ಹತ್ರದಲ್ಲಿ ನ್ಯೂ ಬಿ ಎಲ್ ರೋಡಲ್ಲಿ ಇದೆ. ನಂದನ್ ಅಲ್ವಾ ಅಪ್ಪು ಇವಾಗ ಹೋಗ್ತಾ ಇರೋದು ನಾವು. ನಾನು ವೆಜ್ ಊಟಕ್ಕೆ ಹೋದ್ರೆ ಸ್ವಲ್ಪ ನಿಂದಾಯ್ತು. ನಾನು ವೆಜ್ ಊಟಕ್ಕೆ ಹೋದರೆ ಆಂಧ್ರ ಸ್ಟೈಲ್ ಮೀಲ್ನೇ ನಾನು ಪ್ರಿಫರ್ ಮಾಡೋದು. ನನಗೆ ತುಂಬ ಇಷ್ಟ ಆಗುತ್ತೆ ಆಂಧ್ರ ಸ್ಟೈಲ್ ಫುಲ್ ಮೀಲು. ಪಪ್ಪು ರೈಸು, ಅವ್ರದ್ದು ಸೈಡ್ಸ್ ಪಲ್ಯಗಳು, ಸ್ಪೆಷಲಿ ಪಪ್ಪು ರೈಸು ವಿತ್ ತುಪ್ಪ ತಿನ್ನೋದಕ್ಕಂತೂ ಸಾಕತ್ತು ಇಷ್ಟ ಆಗುತ್ತೆ. ನಾನು ಮನೆಯಲ್ಲೂ ಸ್ವಲ್ಪ ಅದನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ, ಆಂಧ್ರ ಪಪ್ಪು ಅಂತ ನನಗೆ ಫೇವ್ರೇಟು. ಮೊದಲೆಲ್ಲ ಹೆಂಗಿದ್ದೆ ಅಂದರೆ, ನಾನು ವೆಜ್ ತಿನ್ನೋಕೆ ಹೋಟೆಲ್ಗೆ ಹೋಗಬೇಕು ಅಂತಂದರೆ ಈ ಥರ ಪ್ಲ್ಯಾನಿಂಗ್ ಮಾಡಿ ಅಂತೂ ವೆಜ್ ತಿನ್ನೋಕೆ ನಾನು ಯಾವತ್ತೂ ಹೋಟೆಲ್ಗೆ ಹೋಗ್ತಾ ಇದ್ದೋಳೆ ಅಲ್ಲ. ವೆಜ್ ತಿನ್ನೋಕೆ ಹೋಟೆಲ್ಗೆ ಹೋಗ್ಬೇಕಾ, ಮನೇಲಿ ಮಾಡ್ಕೊಂಡು ತಿಂದ್ರಾಗಲ್ವಾ ಅನ್ನೋ ಕ್ಯಾಟಗರಿಯೋಳು ಇದ್ದೆ ಮೊದಲು. ನಾನು ಏನಾರು ಹಿಂಗೆ ಅಚಾನಕ್ಕಾಗಿ ಸಂದರ್ಭ ಬಂದು ಅನಿವಾರ್ಯತೆಯಿಂದ ಹೋದರೆ ಮಾತ್ರ ಹೋಗ್ತಿದ್ದೆ. ನಾನ್ ವೆಜ್ಗೆ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಹೋಟೆಲ್ಗೆ ಹೋಗ್ತಿದ್ದೀವಿ ಅಂದರೆ ನಾನ್ ವೆಜ್ಗೆ ಹೋಗ್ತಾ ಇದ್ದಿದ್ದು. ಇವಾಗ ಹೆಂಗಾಗೋಗಿದ್ದೀನಿ ನೋಡಿ, ವೆಜ್ಗೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಥರ ಆಗೋಗ್ಬಿಟ್ಟಿದ್ದೀನಿ. ನನ್ನ ಮನು ಅದನ್ನೇ ಹೇಳ್ತಾ ಇದ್ರು, ಇದೇನಿದು ಮಂಜು ನೀನು ವೆಜ್ ತಿನ್ನೋಕೆ ಹೋಗೋಕ್ಕೆ ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ತಾ ಇದೀಯಲ್ಲ ಅಂತ. ಏನು ಸಮಯ ಸಂದರ್ಭ ಬಂದಾಗ ಬದಲಾಗ್ತಾ ಇರ್ತೀವಿ. ಅದಕ್ಕೇ ಇವತ್ತು ಫ್ರೈಡೇ ಅಲ್ವಾ, ಹೋಗಿ ಬರೋಣ
ಮಾಡಿಕೊಂಡು ಇವತ್ತು ಪ್ಲ್ಯಾನಿಂಗ್ ಇದ್ದಿದ್ದು ನಮ್ಮದು ಹೋಗಿ ವಾಷಿಂಗ್ ಮಿಷಿನ್ ನೋಡಿಕೊಂಡು ಅಲ್ಲೇ ಲಂಚ್ ಮಾಡಿಕೊಂಡು ಬರೋಣ ಅಂತ ಪಕ್ಕನೇ ಇರೋದದು. ಬಟ್ ಎಲ್ಲಿ ಇವಾಗಲೇ 1 ಗಂಟೆ ಆಗೋಯ್ತು. ನಾವು ಹೋಗೋ ಅಷ್ಟೊತ್ತಿಗೆ 1:15 ಆಗುತ್ತೆ. ಪ್ರಾಬಬ್ಲಿ ಆಗಲ್ಲ ಅನ್ಸತ್ತೆ ಇವಾಗೂ ವಾಷಿಂಗ್ ಮಿಷಿನ್ ನೋಡೋಕ್ಕೆ. 2 ಗಂಟೆ ಅಷ್ಟೊತ್ತಿಗೆ ಬರಬೇಕಲ್ಲ ವಾಪಸ್ಸು ನಾವು. ನೋಡೋಣ, ಕೇಳೋಣ ಮನು ಏನು ಹೇಳ್ತಾರೆ ಅಂತ. ನನಗೆ ಹೇಳ್ತಾರೆ ರೆಡಿ ಆಗ್ತಾನೇ ಇರ್ತೀಯ, ನಿಂದು ರೆಡಿನೇ ಆಗಲ್ಲ ಬೇಗ ಬೇಗ ಅಂತ. ಹೋಗಿ 10 ನಿಮಿಷ ಆಯ್ತು, ಇನ್ನೂ ಹೊರಗಡೆ ಬಂದಿಲ್ಲ. ಒಂದು ಟೀ ಶರ್ಟು, ಒಂದು ಜೀನ್ಸ್ ಪ್ಯಾಂಟು ಸಿಕ್ಕಾಕೊಂಡು ಬರೋಕ್ಕೆ. ಹೇಳ್ತಿದ್ದಕ್ಕೆ ಅವನು 10 ನಿಮಿಷ ಬೇಕಾ ಇದೊಂದು ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಬರೋಕ್ಕೆ? ನಮ್ದು ಆಗೇ ಹೋಯ್ತು. ನೀನು 1 ಅವರಿಂದ ಆಗ್ತೇನೆ ಇದ್ದೆ. ಅದೇ ನಂಬ್ಕೊಬಿಟ್ಟವ್ರು ಜನ. ನೀನಂಗೆ ಹೇಳಿ ನೀನು 12 ಗಂಟೆ ಹೋಗಿದ್ದು 1:10 ಆಗ್ತಾ ಇದೆ. ಮನು ನೀನು ಎದ್ದೇಳಿಸಿದೆ 12:15. ನಾನು ಮುಖ ತೊಳೆಯಕ್ಕೆ ಹೋಗಿದ್ದೆ 12:50. 1 ಗಂಟೆಲಿ ರೆಡಿ ಇದ್ದೀನಿ ನಾನು. ನೋಡಿ ಹೆಂಗೆ ಹೇಳ್ತಾರೆ. ಅವ್ರಿಗಿನ್ನ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನಾನು, ಏನು ಕೂಡ ಇಲ್ಲ. ಬೆಳಗ್ಗೆ ಇವತ್ತು ಎದ್ದೋಳೇನೆ ತಿಂಡಿ ತಿನ್ಕೊಂಡು ಒಂದು 45 ಮಿನಿಟ್ಸು ಎಚ್ಚರ ಇಲ್ಲ ಅಲ್ವಾ ಬೆಳಗ್ಗೆ. ನಾನು ತುಂಬ ಸುಸ್ತಾಗ್ತಿತ್ತು. ನೆನ್ನೆನೇ ಹೇಳ್ತಾ ಇದ್ದೆ ಮನುಗೆ, ಯಾಕೋ ತುಂಬ ಸುಸ್ತು ಅನ್ನಿಸ್ತಾ ಇದೆ ನನಗೆ ಅಂತ. ಅದಕ್ಕೆ ತಿಂಡಿ ತಿಂದೋಳೇನೆ ಮಾತ್ರೆ ಮಾಮೂಲಿ ಇರ್ತಾವಲ್ಲ, ಅದು ಪ್ರೀನೆಟಲ್ ಕೇರ್ ಟ್ಯಾಬ್ಲೆಟ್ಸು, ಅದನ್ನು ತಗೊಂಡು ಮಲ್ಕೊಂಡೋಳು. ನಾನು 10:30ಗೆ ಮಲ್ಕೊಂಡಿದ್ದೆ. ಒಂದು 11:15ಗೆ ಎದ್ದೇಳಿಸು ಅಂತ ಅವ್ರು ಎದ್ದೇಳಿಸಿಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬಿಟ್ಟವ್ರೆ. ಬಂದು 12:30 ಎದ್ದೇಳಿಸಿದ್ರು. ಆವಾಗ ಎದ್ದು ರೆಡಿಯಾಗಿ ಈಗ ಏನು ಮಾಡೋದು? ವಾಷಿಂಗ್ ಮಿಷಿನು ನಾಳೆ ಹೋಗೋಣ ಅಂತೀಯಾ? ಅದು ಹೋದ್ರೆ ಕಮ್ಮಿ ಅಂದ್ರೆ 1 hour ಅಂತೂ ಬೇಕೇ ಬೇಕು. ಪೇಷಂಟ್ ಆಗಿ ನೋಡಬೇಕು ಫೀಚರ್ಸ್ಗಳು ಅಂದರೆ. ಪೇಷನ್ಸ್ ಆಗಿ ನೋಡಬೇಕು ಫೀಚರ್ಸ್ಗಳು ಅಂದರೆ. ಓಕೆ ಹೋಣ. ನೋಡಿ ಅಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಹೂ ಬೀಳ್ತಾ ಇದೆ ಮಂಜುಗೆ. ಅದೇ ಒಂದು ಮಜಾ ತಗೊಂತವಳೆ. ಫುಲ್ಲು ಹೂವು ಬೀಳ್ತೈತೆ ಅಂತ. ಏನಾದ್ರು ಫ್ಲವರ್ ಶವರ್ ಮಾಡಬೇಕು ನನಗೆ ಅಂದ್ರೆ ಮರ ಹಾಕ್ಬಿಟ್ಟು ಅಲ್ಲಾಡ್ಸ್ತೀನಿ. ಹೌದು, ಅಲ್ಲಾಡ್ಸ್ತೀನಿ ಬಾ. ಈಗ ಸದ್ಯಕ್ಕೆ ಹೋಟ್ಲಿಗೆ ಹೋಗಿ ಅಲ್ಲಾಡ್ಸನ್ ನಡಿ. ನಾನೊಂದು ಸೆಲೆಬ್ರೇಟೇ ಮಾಡಲ್ಲ ನೀನು. Spend a cool 100, but you know that ain't enough. Make it rain, so don't throw it on my butt. Heard it's ಇಲ್ಲಿ ನೋಡಿ ಅವ್ರು ಏನು ಶಾಪಿಂಗ್ ಮಾಡ್ತವ್ರೆ. ಶಾಪಿಂಗ್ ಅಲ್ಲ, ನೋಡ್ತಾ ಇದೆ. ಬಟ್ ಈಗ ಆಳನೇ ಇಲ್ಲ, ಇಷ್ಟೇ ಇರೋದು. ಇನ್ನೆಷ್ಟು ಬೇಕು? ದೀಪ್ ಇರಬೇಕು. ಇಲ್ಲ ಮಕ್ಕಳು ಏನು ಒಂದು 2 months ಇಲ್ಲ ಒಂದು ಚೂರು ಹಿಂಗೆ ಎನರ್ಜಿ ಬಂತಾರೆ ದಬಾಕ ಹೋಗ್ತಾರೆ. ಬಟ್ ಇದು ಅದ್ರ ಹಾಕಿ ಮೇಲ್ಗಡೆ ಕಟ್ತೀವಲ್ಲ ಆ ಥರ ನಮ್ಮ ಮನೆಗಳಲ್ಲಿ ಎಲ್ಲಿ ಕಟ್ಟಲ್ಲ. ಒಳಗೂ ಇರ್ಬೋದು ನೋಡಿ. ಆಂಟಿಕ್ ಪೀಸ್ಗಳಿದು ಒಂದು ಯಾವುದೋ ಕಾಂಪೌಂಡ್ ಪಕ್ಕದಲ್ಲಿ ಇಟ್ಟವ್ರೆ. ಎಲ್ಲ ನೋಡೋದಕ್ಕೆ ಸಾಕಾಗಿದೆ. ಒಂದೊಂದು ಬಾಕ್ಸ್ಗಳು, ದಿವಾನಗಳು. ಡೋರ್ ನೋಡಿ, ಹೀಗೆ ಕಾಲೇಜ್ ಡೋರ್ ಇದು ಸಾಕಾಗಿದೆ. ಎವ್ರಿಥಿಂಗ್ ಎಲ್ಲಾನು ಹಳೇ ಕಾಲೇಜು ನೋಡಿದೆ. ಅದೇ ಅದು ಚೈನು ಇಲ್ಲ ರೋಪ್ ಹಾಕಿ ಕಟ್ಟಬೇಕು. ಇರೋದೇ 2 ಅಂತೆ. ಅದು ಅವ್ರ ಹತ್ರ ಚೈನು ರೋಪ್ ಎಲ್ಲ ಇಲ್ಲ, ಬರೀ ಅದಷ್ಟೇ ಇರೋದು. ಒಂದು ಸಿಂಗಲ್ ಪೀಸ್ 2. ಅದು ಡೀಪ್ ಇಲ್ಲ, ಡೀಪ್ ಇರಬೇಕು. ಇದು ನೋಡಿ ಎಷ್ಟು ಕ್ಯೂಟ್ ಆಗೈತಿ. ಎಲ್ಲ ಕ್ಯೂಟ್ ಆಗಿದೆ. ವೆರಿ ಗುಡ್. ಎಷ್ಟಿತ್ತು? 4200. ಚೆನ್ನಾಗಿದೆ. ಟೇಕ್ ಎವ್ರಿಥಿಂಗ್ ಇಸ್ 90% ಓಕೆ. ಎಲ್ಲ ಟೀಕೆ. ನಮ್ಮದು ಬಿಸಿ ಅನ್ನಕ್ಕೆ ತುಪ್ಪ ಪ್ಲಸ್ ಪಪ್ಪು ಸೈಡ್ಸು ಹಿಂಗಿರಬೇಕು. ನನಗೆ ಫುಲ್ಲು ನಂದು ಮೀಲ್ ಪ್ಲೇಟು. ಅವ್ರು ನೋಡಿ ಮಟನ್ ಬಿರಿಯಾನಿ ಆ್ಯಂಡ್ ಚಾಪ್ಸು. ಶೀ ಸ್ಮೈಲಿಂಗ್ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ. ಹೆಂಗಿದೆ? ಚೆನ್ನಾಗಿದೆಯಾ? ಚಾಪ್ಸು ಹೌದಾ? ನಾನೇ ಮಾಡ್ತೀನಿ ತಡಿ. ಆಹಾ, ಏನು ಸಾಫ್ಟ್ ಐತೆ ಮಟನ್ನು. ಅಯ್ಯೋ ಸುಡ್ತೈತೆ. ಮಾಡ್ಕೊ ಬಂದಿದ್ದು. ಸಖತ್ತಾಗಿದೆ. ಗ್ರೇವಿ ಚೆನ್ನಾಗಿದೆ. ಮಟನ್ ಚಾಪ್ಸ್ದು, ವೈಟ್ ಮಟನ್ ಚಾಪ್ಸು ಸಖತ್ತಾಗಿದೆ. ಮನು ಕಾಫಿ ಬೇಕು ಅಂದ್ಬಿಟ್ಟು ಕಿಚನಿಗೆ ಬಂದೆ ಮಾಡೋಣ ಅಂತ. ಹಾಲೇ ಖಾಲಿ ಆಗೋಗಿದೆ. ನೋಡ್ಕೊಂಡೇ ಇಲ್ಲ, ನಾವು ತಂದೇ ಇಲ್ಲ. ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಲ್ಲ, ಒಂಥರ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಗ್ಬಿಟ್ಟಿದೆ ನನಗೆ. ಆ್ಯನಿವರ್ಸರಿಗೆ ಹೋಗಿದ್ದಕ್ಕೆ ಇವಾಗಲೇ ಅಲ್ವಾ ಹೋಗಿದ್ದು ನಾವು.
ಆ್ಯನಿವರ್ಸರಿಲಂತೂ ನಾನು ಫುಡ್ ಅಷ್ಟು ಎಂಜಾಯೇ ಮಾಡಲಿಲ್ಲ. ಅವಾಗ ಫುಲ್ ನಾನ್ ವೆಜೇ ತಗೋಬಿಟ್ಟಿದ್ವಿ. ನನಗೆ ಸರಿಯಾಗಿ ತಿನ್ನೋಕ್ಕೆ ಆಗಿರಲಿಲ್ಲ ಅವಾಗ. ಆ್ಯನಿವರ್ಸರಿ ಊಟ ಏನಂತ ಹೇಳ್ಕೊಳ್ಳೋಂಗೂ ಇರಲಿಲ್ಲ. ಬಟ್ ಇದು ವರ್ತ್. ನಂದನ ಇಸ್ ಆಲ್ವೇಸ್ ಗುಡ್. ಆಲ್ ಟೈಮ್ ಫೇವ್ರೇಟ್ ನಮಗೆ ನಂದನ. ಫಸ್ಟ್ ನಮ್ಗೆಲ್ಲರೂ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ರೆ ಫಸ್ಟ್ ಬರೋದೇ ನಮಗೆ ನಂದನ. ನಾವು ಅವಾಗ ಇಲ್ಲಿ ಇದ್ದಾಗ ನಮ್ದು ಎಲ್ಲ ಅಕೇಶನ್ಸ್ ಆಲ್ಮೋಸ್ಟ್ ಅಲ್ಲಿಗೆ ಹೋಗ್ತಾ ಇದ್ವಿ. ಫುಡ್ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ವಿ. ಬಟ್ ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್, ಬಟ್ ಫುಡ್ ಮಾತ್ರ ಅಲ್ಟಿಮೇಟ್ ಆಗಿರತ್ತೆ. ಇವತ್ತು ಅವರು ತಗೊಂಡ್ರು ಮಟನ್ ಬಿರಿಯಾನಿ, ಮಟನ್ ಚಾಪ್ಸು. ಅಲ್ಲಿ ಯಾವತ್ತೂ ನಾವು ಮಟನ್ ಚಾಪ್ಸು ಟೇಸ್ಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ತಗೊಂಡಿದ್ದು ಮನು. ಮಟನ್ ತಿಂದು ತುಂಬಾ ದಿನಗಳೇನು ತಿಂಗಳೇ ಆಗೋಯ್ತು ಪಾಪ ಅದು. ಅದೇ ಆನಿವರ್ಸರಿ ತಗೊಂಡ್ರೆ ಬಟ್ ಅದಂತ ಮಜಾನೇ ಕೊಡ್ಲಿಲ್ಲ ಅದು. ಬಟ್ ಇವತ್ತು ನೋಡಿ ಈಗ್ಲೂ ಆ ಫ್ಲೇವರ್ ಬರ್ತಾ ಇದೆ ಬಾಯಲ್ಲಿ. ನನಗೆ ಆಂಧ್ರ ಮಿಲ್ ತಿಂದಿದ್ದು ಈಗೂನು ಆಂಧ್ರ ಮಿಲ್ ಫ್ಲೇವರ್ ಬಾಯಲ್ಲೇ ಇದೆ. ನನಗೆ ನೀರು ಕುಡಿಯೋಕ್ಕೂ ಮನ್ಸಾಗ್ತಾ ಇಲ್ಲ ನನಗೆ, ಆ ಫ್ಲೇವರ್ ಹೋಗ್ಬಿಡತ್ತೆ ಅಂತ. ಹಂಗೆ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಟೇಸ್ಟ್ ಬಡ್ಸ್ ಎಲ್ಲ ಸತ್ತೋಗಿತ್ತು. ನಾನು ಮಾಡಿದ್ದೆ ಊಟ ತಿಂದು ತಿಂದು ಎಲ್ಲ ಒಂದೇ ಥರ ಟೇಸ್ಟ್ ಅನ್ನಿಸ್ತಾ ಇತ್ತು ನನಗೆ. ಏನು ಮಾಡ್ಕೊಂಡಿದ್ರು ಒಂದೇ ಟೇಸ್ಟ್ ಬರ್ತಾ ಇತ್ತು. ಬೋರ್ ಹಿಡಿದು ಹೋಗ್ಬಿಟ್ಟೈತೆ ನನಗೆ. ಓಕೆ, ಅದಕ್ಕೆ ನಿಂಗೆ ಹೇಳೋದು ಕುಕಿಂಗ್ ಕಲ್ತ್ಕೊ ನೀನು ಅಂತ. ಕುಕಿಂಗ್ ಕಲ್ತ್ಕೊಂಡ್ರು ಆ ಲೆವೆಲಿಗೆ ಟೇಸ್ಟ್ ಮಾಡೋಕ್ಕಾಗಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ. ಸಾರಿ, ನಂದನ ಥರ ಕಲ್ತ್ಕೊ ಅಂತ ನಾನು ಹೇಳ್ತಾ ಇಲ್ಲ. ನೀನು ಕಲ್ತ್ಕೊಂಡು ನನಗೆ ಮಾಡಿಕೊಡು ಅಂತ ಹೇಳ್ತಾ ಇದ್ದೀನಿ. ನಿನಗೆ ಮಾಡಿಕೊಡು? ಇನ್ಯಾರಿಗೆ? ಪಕ್ಕದ ಮನೆಯವ್ರಿಗೆ ಹೇಳ್ತಾ ಇದ್ದೀನ. ಇದೇ ವಿಷಯ. ಈಗ ಯಾರು ಮಾಡ್ಕೊಡ್ತಾ ಇರೋದು? ಇವಾಗಲ್ಲ ನಾನು ಹೇಳಿದ್ದು, ಇವತ್ತು ಇವಾಗಲ್ಲ. ಕಲ್ತ್ಕೋ, ಬೇಕು ಅಂದಾಗ ಮಾಡಿಕೊಡು. ಈಗಲೂ ನಾನೇ ಮಾಡ್ಕೊಡ್ತಾ ಇರೋದಲ್ವ, ಅದನ್ನೇ ಹೇಳ್ತಾ ಇರೋದು. ಏನೋ ಒಳ್ಳೊಂದು ಅದ್ರಡೆಗೆ ಹಾಕ್ಬಿಟ್ರೆ ನೀನೇ ಮಾಡ್ಕೊಟ್ಟಂಗ. ಅಲ್ಲಿ ನೋಡಿದೆ ಹೋಟ್ಲಲ್ಲಿ ಕುಯ್ಯವನೇ ಬೇರೆ ಇರ್ತಾನೆ. ಅವ್ನು ಬಂದು ಮೇನ್ ಚೆಫ್ ಬಂದು ನಿಂತ್ಕೊಂಡು ಹಿಂಗೆ ಮಾಡ್ಬಿಟ್ಟು ಹಿಂಗೆ ಕೊಟ್ಬಿಟ್ಟು ಹೋಗ್ತಾನೆ. ಅದ್ಮೇಲೆ ತಿಂದಿರೋ ಜನಗಳೆಲ್ಲ ವಾವ್ ಸಗದಾಗಿದೆ ಅಂತ ಹೇಳಿ ಅವನು ಹೋಗ್ಬಿಡೋದು, ಕುಯ್ಯವನಿಗೆಲ್ಲ. ಈಗ ಗೊತ್ತಾಯ್ತು ನನ್ಗೆ ಅದು ಫುಡ್ ಟೇಸ್ಟ್ ಹಾಳಾಗಿರೋದು ಕಲ್ಪ್ರಿಟ್ ಯಾರು ಅಂದ್ರೆ ಇವರು ಅಂತ. ನಾನು ಇಷ್ಟು ದಿನ ನಾನೇ ಬ್ಲೇಮ್ ಮಾಡ್ಕೊಂತ ಇದ್ದೆ. ನಾನಲ್ಲ, ಅದು ನೀನು. ಸೊ ಅಲ್ಲಿದೆ ಸೀಕ್ರೆಟು. ಎನಿವೇಸ್ ಮುಗಿಸ್ಕೊಂಡು ಬಂದ್ವಿ. ಇಷ್ಟ ಆಗಿತ್ತು. ಬರೀ ಇದೆ ಏನಾದ್ರು ಜುಟ್ಟು ಎಳೆಯೋದು ಅದು ಎಳೆಯೋದು ಮಾಡ್ತಾ ಇರ್ತಾರೆ. ಅದಕ್ಕೆ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಜಗಳ ಮಾಡ್ತಾ ಇದ್ದೆ, ಜುಟ್ಟೆಲ್ಲ ಎಳಿಬೇಡ ನೀನು ಅಂತ. ನಮಗೆ ಮೊದಲೇ ಇರಿಟೇಷನ್ ಆಗ್ತಾ ಇರತ್ತೆ. ಇವಾಗ ಯಾರು ಬಂದು ಹಿಂಗೆ ಕೆಣಕ್ಬಿಟ್ರೆ ಹಂಗೆ ತೊಟ್ಟು ಕಳಿಸ್ಬಿಡೋಣ ಅನ್ನೋಕೆ ಆಯ್ತಾ ಇರ್ತದೆ. ಹೋಗ್ತಾರಲ್ಲ ಏನ ಹಾಲು ಹೋಗಿ ತಗೊಂಡು ಆಫ್ಟರ್ ಅ ಲಾಂಗ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿರೋದಕ್ಕೆ ಇವತ್ತು ಫುಲ್ ಒಂಥರ ಎನರ್ಜಿ ವಾಪಸ್ ಬಂದಂಗಾಗಿದೆ ನನಗೆ, ಗೊತ್ತಾ? ಅದಕ್ಕೆ ಹೇಳೋದು ನೀನು ವಾರಕ್ಕೊಂದ್ಸರಿ ಕರ್ಕೊಂಡು ಹೋಗ್ತಾ ಇರು ಅಂತ. ಆಗ ನೋಡಿ ಲವಲವಿಕೆಯಿಂದ ಇರ್ತೀನಿ ಅವಾಗ. ಈ ಥರ ಲವಲವಿಕೆ ಫುಲ್ ಕನ್ನಡ ಬಂದ್ಬಿಡ್ತು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.